ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ರಾಜಕೀಯ ಹೊರತುಪಡಿಸಿ ಬೇರೆ ಸುದ್ದಿಗಳತ್ತ ನಾವು ಗಮನ ಹರಿಸೋದಾದ್ರೆ ಕಾಲರಾ ಆತಂಕದ ಸುದ್ದಿ ಈಗ ಸದ್ದಾಗ್ತಾ ಇದೆ. ರಾಜ್ಯದ ಜನರಿಗೆ ಮತ್ತೆ ಕಾಲರಾದ ಭೀತಿ ಶುರುವಾಗಿದೆ. ಬೆಂಗಳೂರು ವೈದ್ಯಕೀಯ ವಿದ್ಯಾರ್ಥಿನಿಗೆ ಕಾಲರಾ ಪಾಸಿಟಿವ್. 26 ವರ್ಷದ ಸಂಶೋಧನಾ ವಿದ್ಯಾರ್ಥಿನಿಗೆ ಕಾಲರಾ. ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ 47 ವಿದ್ಯಾರ್ಥಿನಿಯರು ದಾಖಲಾಗಿದೆ. ಆ ಪೈಕಿ 26 ವರ್ಷದ ಪ್ರಫುಲ್ಲ ಅವರಿಗೆ ಪಾಸಿಟಿವ್ ಬಂದಿದೆ. ಬ್ಲಡ್ ಟೆಸ್ಟ್ ನಲ್ಲಿ ಕಾಲರಾ ಲಕ್ಷಣ ಇರುವುದು ದೃಢಪಡ್ತಾ ಇದೆ. ಇನ್ನೂ 46 ವಿದ್ಯಾರ್ಥಿನಿಯರ ರಿಪೋರ್ಟ್ ಬರಬೇಕಾಗಿದೆ. ಇದು ಆತಂಕವನ್ನ ಹುಟ್ಟಿಸ್ತಾ ಇರುವಂತದ್ದು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಕಾಲರಾ ಸ್ಫೋಟ. ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ ಬಿಎಂಆರ್ಸಿಯ ವಿದ್ಯಾರ್ಥಿನಿ. ಕಳೆದ ಹಲವು ದಿನಗಳಿಂದ ಇಲ್ಲಿ ಸ್ವಚ್ಛತೆಯ ಸಮಸ್ಯೆ ಇದೆ, ಆಹಾರದಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಲೇ ಇದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅದಕ್ಕೆ ಮನ್ನಣೆಯನ್ನ ಕೊಟ್ಟಿರಲಿಲ್ಲ ಅಲ್ಲಿರುವಂತಹ ಮೇಲ್ವಿಚಾರಕರು. ನಂತರ ಈಗ ವಿದ್ಯಾರ್ಥಿನಿಯಲ್ಲಿ ಅನಾರೋಗ್ಯದ ಸಮಸ್ಯೆ ಬಾಧಿಸಿದೆ. ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಕಾಲರಾ ಇದೆಯೋ ಇಲ್ವೋ ಅನ್ನೋದಕ್ಕೆ ಆ ಶಂಕೆಯ ಮೇಲೆ ಈಗ ಬ್ಲಡ್ ಸ್ಯಾಂಪಲ್ ಅನ್ನ ಕಳಿಸಲಾಗಿರುವಂಥದ್ದು ಲ್ಯಾಬ್ಗೆ. ಈಗ ಒಬ್ಬರ ರಿಸಲ್ಟ್ ಬಂದಿರುವಂಥದ್ದು ಅದು ಪಾಸಿಟಿವ್ ಬಂದಿದೆ. ಹಾಗಾಗಿ ಇನ್ನುಳಿದವರ ವರದಿ ಏನು ಬರುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಬೆಂಗಳೂರು ವೈದ್ಯಕೀಯ ವಿದ್ಯಾರ್ಥಿನಿಗೆ ಈಗ ಕಾಲರಾ ಪಾಸಿಟಿವ್ ಬಂದಿರೋದು. ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯಾದ್ಯಂತ ಒಂದು 6 ಪ್ರಕರಣಗಳು ಈಗಾಗಲೇ ಕಂಡು ಬಂದಿರುವಂಥದ್ದು. ಆ ನಡುವೆ ಈಗ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕಾಲರಾದ ಶಂಕೆ ಬಹಳಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ಒಂದು ಪಾಸಿಟಿವ್ ಪ್ರಕರಣ ಈಗ ದಾಖಲಾಗಿದೆ. ರಾಜ್ಯದಲ್ಲಿ ಈಗ ಕಾಲರಾ ಭೀತಿ ಶುರುವಾಗಿದೆ. ಸದ್ಯಕ್ಕೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಪಕ್ಕದಲ್ಲಿರುವಂತಹ BMCRI ಏನು ಹಾಸ್ಟೆಲ್ ಏನಿದೆ, ಇಲ್ಲಿ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಕಾಲರಾ ಸೋಂಕು ಶಂಕೆ ವ್ಯಕ್ತ ಆಗಿರುವಂತದ್ದು. ಸುಮಾರು 47 ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕಾಲರಾ ಏನು ಸೋಂಕು ಶಂಕೆ ವ್ಯಕ್ತ ಆಗಿರುವಂತದ್ದು. ಸದ್ಯಕ್ಕೆ ಅವರೆಲ್ಲರ ಏನು ಬ್ಲಡ್ ಅನ್ನ ಈಗಾಗಲೇ ಸ್ಯಾಂಪಲ್ಗಳನ್ನ ಕೂಡ ಕಳಿಸಲಾಗಿದೆ. ರಿಪೋರ್ಟ್ ಕೂಡ ಬಂದಿಲ್ಲ. ಅಂದ್ರೆ ಇಲ್ಲಿರುವಂತಹವರು ಎಲ್ಲರೂ ಕೂಡ ಸಂಶೋಧನಾ ವಿದ್ಯಾರ್ಥಿನಿಯರು. ಈಗಾಗಲೇ ಸುಮಾರು 8 ಜನರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡ್ತಾ ಇದೆ. ಇನ್ನುಳಿದವರಿಗೆ H ಬ್ಲಾಕ್ ನಲ್ಲೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಲ್ಲಿರುವಂತಹ ಅಂದ್ರೆ ಈ ಹಿಂದೆಯೂ ಕೂಡ ಈ ಹಾಸ್ಟೆಲ್ ನಲ್ಲಿ ಯಾವುದೂ ಕೂಡ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದನ್ನ ವಿದ್ಯಾರ್ಥಿನಿಯರು ಈಗಾಗಲೇ ಏನೋ ದೂರನ್ನ ನೀಡಿದ್ರು. ಒಳಗಡೆ ಇರುವಂತದಂದ್ರೆ ನೀರು ಇರ್ಬೋದು ಅಥವಾ ಆಹಾರ ಇರ್ಬೋದು, ಯಾವುದರಲ್ಲೂ ಕೂಡ ಸ್ವಚ್ಛತೆ ಇಲ್ಲ, ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂಥದ್ದನ್ನ ವಿದ್ಯಾರ್ಥಿನಿಯರು ಕೂಡ ಹಲವು ಬಾರಿ ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ರು. ಸಂಬಂಧಪಟ್ಟಂತಹ ವಾರ್ಡನ್ಗಳಿಗೆ, ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಇದಕ್ಕೆ ಯಾರೂ ಕೂಡ ಸರಿಯಾಗಿ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಅಂದ್ರೆ ಒಳಗಡೆ ವಾಶ್ ಬೇಸಿನ್ ಇರಬಹುದು, ಹಾಗೇನೆ ಸಿಂಕ್, ಎಲ್ಲ ಕಡೆಯಲ್ಲೂ ಕೂಡ ಸ್ವಚ್ಛತೆ ಇಲ್ಲ, ಎಲ್ಲವೂ ಕೂಡ ಗಬ್ಬು ನಾರ್ತಾ ಇರುವಂತದ್ದು. ಇನ್ನು ಕೊಡುವಂತಹ ಆಹಾರದಲ್ಲೂ ಕೂಡ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಅಲ್ಲಿರುವಂತಹ ದೃಶ್ಯವನ್ನು ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಯಾವುದ್ರಲ್ಲೂ ಕೂಡ ಸ್ವಚ್ಛತೆ ಇಲ್ಲ ಅನ್ನುವುದರಿಂದನೇ ಇದು ಕಾಲರಾ ಕೂಡ ಹರಡಿರುವಂತಹ ಏನು ಶಂಕೆ ಕೂಡ ವ್ಯಕ್ತ ಆಗಿರುವಂತದ್ದು. ಯಾಕಂತಂದ್ರೆ ಒಂದು ಮುಖ್ಯವಾಗಿ ನೀರು ಏನು ಸ್ವಚ್ಛವಾದಂತಹ ನೀರನ್ನ ಕುಡಿಬೇಕು, ಜೊತೆಗೆ ಆಹಾರದ ಗುಣಮಟ್ಟ ಕೂಡ ಚೆನ್ನಾಗಿರಬೇಕು. ಇವು ಎರಡರಿಂದನೂ ಕೂಡ ಕಾಲರಾ ಬರುವಂತದ್ದು. ಹಾಗಾಗಿ ಎರಡರಲ್ಲೂ ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕಾಲರಾ ಕೂಡ ಏನು ಸ್ಪ್ರೆಡ್ ಆಗಿದೆ, ಬಂದಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗಿರುವಂತದ್ದು. ಸದ್ಯಕ್ಕೆ ಏನು 8 ಜನರಿಗೆ ಐಸಿಯುನಲ್ಲಿ, ಜೊತೆಗೆ ಉಳಿದಂತಹವರಿಗೆಲ್ಲರಿಗೂ ಕೂಡ ಜನರಲ್ ಆಗಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಸದ್ಯಕ್ಕೆ ಎಲ್ಲರ ಆರೋಗ್ಯ ಸ್ಥಿತಿಯೂ ಕೂಡ ಸ್ಟೇಬಲ್ ಆಗಿದೆ ಅನ್ನುವಂತಹ ಮಾತನ್ನು ಈಗಾಗಲೇ ಆರೋಗ್ಯಾಧಿಕಾರಿಗಳು ಕೂಡ ಅಂದ್ರೆ ಏನು ವೈದ್ಯಾಧಿಕಾರಿಗಳು, ವಿಕ್ಟೋರಿಯಾ ವೈದ್ಯಾಧಿಕಾರಿಗಳು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಇನ್ನು ಅಂದ್ರೆ ಇಲ್ಲಿ ಎಲ್ಲರ ಬ್ಲಡ್ ಅನ್ನ ಈಗಾಗಲೇ ಸ್ಯಾಂಪಲ್ ನ ಕಳಿಸಲಾಗಿದೆ. ಅದರ ರಿಪೋರ್ಟ್ ಇನ್ನೂ ಕೂಡ ಏನು 2 ರಿಂದ 3 ದಿನ ಆಗಬಹುದು. ಅದಾದ ಬಳಿಕ ಇದು ಕಾಲರನ ಅಥವಾ ಇದು ಸಸ್ಪೆಕ್ಟೆಡ್ ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ರಾಜ್ಯದಲ್ಲಿ ಈಗ ಕಾಲರಾ ಆತಂಕ ಶುರುವಾಗಿದೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಲರಾ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆದರೆ ಈಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಒಂದು ಕಾಲರಾ ಪಾಸಿಟಿವ್ ಕೇಸ್ ದಾಖಲಾಗಿದೆ. ಅದು ಕೂಡ 26 ವರ್ಷದ ವಿದ್ಯಾರ್ಥಿನಿಯಲ್ಲಿ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಈಗ ಕಾಲರಾ ಸ್ಫೋಟಗೊಂಡಿದೆ. ಈ ಬಗ್ಗೆ ಮಾತಾಡೋಣ. ಡಾಕ್ಟರ್ ಆದಂತಹ ಆಂಜನೇಯಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ.
ಅಂಜನಪ್ಪ ಅವರೇ, ನಾವು ಕಳೆದ ಕೆಲ ದಿನಗಳಿಂದಲೂ ಕೂಡ ಕಾಲರಾ ಆತಂಕದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಬೆಂಗಳೂರಿನಲ್ಲಿಯೇ ಒಂದು ಕೇಸ್ ಪಾಸಿಟಿವ್ ಬಂದಿರುವಂಥದ್ದು 26 ವರ್ಷದ ವಿದ್ಯಾರ್ಥಿನಿಯಲ್ಲಿ. ಏನು ಹೇಳ್ತೀರಿ ಸರ್? ಇದು ಬಿಸಿಲು ಬೇರೆ, ಅಂಥದ್ರಲ್ಲಿ ಕಾಲರಾ ಆತಂಕ, ಹೇಗೆ ಎಚ್ಚರ ವಹಿಸಬೇಕು? ಕಾಲರಾ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್ ಅಮ್ಮ. ಅದನ್ನ ವಿಬ್ರಿಯೋ ಕಾಲರೆ ಅಂತೀವಿ ನಾವು. ಬ್ಯಾಕ್ಟೀರಿಯಾ ಇದೆಯಲ್ಲಮ್ಮ, ಅದು ಒಬ್ಬರಿಂದ ಒಬ್ಬರಿಗೆ ಹೆಂಗ್ ಹರಡುತ್ತೆ ಅಂದ್ರೆ ವಾಟರ್ ಅಂಡ್ ಫುಡ್, ಆಹಾರ ಮತ್ತು ನೀರಿನ ಕಲುಷಿತ ನೀರು. ಅದಕ್ಕೆ ದ ಬೆಸ್ಟ್ ಪ್ರಿಕಾಷನ್ ಇಸ್ ಅನ್ಫಾರ್ಚುನೇಟ್. ಬೆಂಗಳೂರಿನೊಳಗೇನೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಅಲ್ಲೇನೆ ಒಂದು ಹುಡುಗಿ ಕಾಲರಾ ಆಗಿದೆ ಅಂದ್ರೆ ವಿ ಕ್ಯಾನ್ ಇಮ್ಯಾಜಿನ್ ದ ಪ್ರಿಕಾಷನ್ ದೇ ಹ್ಯಾವ್ ಟೇಕನ್. ನೋಡಮ್ಮ, ಕಾಯಿಸಿ ಆರಿಸಿದ ನೀರನ್ನು ಕುಡಿದ್ರೆ ಕಾಲರಾ ಬರಲ್ಲ. ಇದು ಸ್ಟ್ಯಾಂಡರ್ಡ್ ಪ್ರಿಕಾಷನ್. ಎಲ್ಲಾ ಜಾತ್ರೆಗಳು ನೀವು ನೋಡಿದಿರಿ, DDT ಸಿಂಪಡಿಸ್ತಾರೆ. ಇಟ್ಸ್ ಎ ಕಮ್ಯುನಿಕಬಲ್ ಡಿಸೀಸ್ ಅಮ್ಮ. ಇದು ಫೀಕೋ ಓರಲ್ ಕಂಟಾಮಿನೇಷನ್ ಅಂತೀವಿ. ಯೂಶಲಿ ಫೀಸಿಸ್ ನಲ್ಲಿ, ಮಲಮೂತ್ರದಲ್ಲಿ, ಮೂತ್ರ ಅಲ್ಲ ಮೋಷನ್ ನಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತಮ್ಮ ಇದು ಬ್ಯಾಕ್ಟೀರಿಯಾ. ಅದೇನಾದ್ರೂ ನೀರು ಕಂಟಾಮಿನೇಟ್ ಆದ್ರೆ ಆ ಕಲುಷಿತ ನೀರನ್ನು ಕುಡಿದ್ರೆ ಕಾಲರಾ ಬರುತ್ತಮ್ಮ. ಅಷ್ಟು ಸಿಂಪಲ್ ಕಾಯಿಲೆ ಇದು. ಇದು ಬೇಸಿಗೆಯ ಕಾಲದಲ್ಲಿ ಕಾಲರಾ ಎಲ್ಲಿ ಜಾತ್ರೆಗಳು ನಡೀತಾವಲ್ಲ, ಎಲ್ಲಿ ತುಂಬಾ ಸಂದಣಿ ಇರುತ್ತಲ್ಲ, ಎಲ್ಲಿ ಜನ ಕೈ ಆಡ್ತಾರಲ್ಲ, ಕಂಟಾಮಿನೇಟ್ ಮಾಡ್ತಾರಲ್ಲ ವಾಟ್ರು, ಅಲ್ಲಿ ಈ ರೀತಿಯ ಕಾಲರಾ ಬರುತ್ತಮ್ಮ. ಅಂದ್ರೆ ಡಾಕ್ಟರ್, ಈಗ ಕಾಲರಾ ಬಂದಿದೆ ಅಂತ ಅನ್ನೋದು ಅಂದ್ರೆ ಈಗ ನಾವು ನೋಡಿದ್ವಿ, ಈಗ ಕಾಲರಾ ಶಂಕೆ ಅಂತ ಹೇಳಿ ಅದು ಹಾಸ್ಟೆಲು, ಅದರಲ್ಲೂ ಕೂಡ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲು, ಹಾಗಾಗಿ ಅದನ್ನ ಅಲ್ಲಿ ಟೆಸ್ಟಿಂಗ್ ಎಲ್ಲ ಕಳಿಸಿದ್ರು. ಈಗ ಸಾಮಾನ್ಯರಿಗೆ ಯಾರಿಗಾದ್ರೂ ಕಾಲರಾ ಇದೆಯೋ, ನಾನು ಟೆಸ್ಟ್ ಮಾಡಿಸ್ಕೋಬೇಕೋ, ಗೊತ್ತಾಗದ್ ಹೇಗೆ ಅಂತ? ಇಲ್ಲಮ್ಮ, ಸಿಂಪ್ಟಮ್ಸ್ ಇದು. ಬಹಳ ಸಾರಿ ಕಾಲರಾದೊಳಗೆ 2 ಸಿಂಪ್ಟಮ್ಸ್, ವಾಂತಿ, ಬೇದಿ, ಬೇರೆ ಇನ್ನೇನು ಇರೋದಿಲ್ಲ. ಸಡನ್ ಆಗಿ ಯಾರೋ ಒಬ್ರು ಎಲ್ಲೋ ಊಟ ಮಾಡಿ ಬಂದ್ರು, ಮದುವೆ ಮನೆಗೆ ಹೋಗಿದ್ದೆ, ಎಲ್ಲೋ ಹೊರಗಡೆ ಹೋಗಿದ್ದೆ, ಬಂದ ತಕ್ಷಣ 5 ಸಾರಿ ಬೇದಿ ಆಯ್ತು, 5 ಸಾರಿ ವಾಂತಿ ಆಯ್ತು ಅಂದ್ರೆ ದಟ್ ಈಸ್ ಎ ಸಿಂಪ್ಟಮ್ ಆಫ್ ಕಾಲರಾ. ಗ್ಯಾಸ್ಟ್ರೋ ಎಂಟರೈಟಿಸ್ ಅಂತೀವಿ. ಆ ಮೋಷನ್ ಎಕ್ಸಾಮ್ ಮಾಡಿದಾಗೆ ಅದ್ರೊಳಗೆ ವಿಬ್ರಿಯೋ ಕಾಲರಾ ಬ್ಯಾಕ್ಟೀರಿಯಾ ಸಿಗುತ್ತೆ, ಅವಾಗ ಕಾಲರಾ ಅಂತ ಗೊತ್ತಾಗುತ್ತೆ. ಆಮೇಲೆ ಇದರಲ್ಲಿ ಬಹಳ ಸಿಂಪಲ್ ಅಮ್ಮ. ಇದನ್ನ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿದ್ರೆ ಅವ್ರನ್ನ ಡಿಹೈಡ್ರೇಷನ್ ಕರೆಕ್ಟ್ ಮಾಡಬೇಕು. ಅಂದ್ರೆ ಅಂತ ಪೇಷಂಟ್ ನ ಅಡ್ಮಿಟ್ ಮಾಡಿ, ಯಾಕಂದ್ರೆ ವಾಂತಿ ಇರೋದ್ರಿಂದ ಓರಲಿ ಕೊಡಕ್ಕಾಗಲ್ಲ. ಲೂಸ್ ಮೋಷನ್ ಕಂಟ್ರೋಲ್ ಬರ್ಬೇಕಂದ್ರೆ ಇಮಿಡಿಯೇಟ್ಲಿ ಬರಲ್ಲ. ತುಂಬಾ ಜನ ಯಾಕೆ ಸುಸ್ತಾಗಿ ಸತ್ತು ಹೋಗ್ತಾರೆ ಕಾಲರಾ ಒಳಗೆ ಅಂದ್ರೆ ಬಿಕಾಸ್ ಆಫ್ ಡಿಹೈಡ್ರೇಷನ್ ಅಂತೀವಿ ನಾವು. 10 ಸಾರಿ ಬೇದಿಯಾಗಿ 10 ಸಾರಿ ವಾಂತಿ ಆಗ್ಬಿಡ್ತಾರೆ, ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಅಂತ ಪೇಷಂಟ್ ನ ಅಡ್ಮಿಟ್ ಮಾಡಿ IV ಫ್ಲೂಯಿಡ್ಸ್, ನಾವು ಗ್ಲೂಕೋಸ್ ಅಂತಾರಲ್ಲ, ಸಲೈನು, ಅದನ್ನ ಟ್ರಾನ್ಸ್ಫ್ಯೂಸ್ ಮಾಡಿದ್ರೆ ಅವಾಗ ಲೋ BP ಹೋಗಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಅದೇ ಲೂಸ್ BP ಕಡಿಮೆ ಆಗುತ್ತಮ್ಮ, ಅದರಿಂದ ಡೆತ್ ಆಗುತ್ತೆ. ಅದ್ರೊಳಗೆ ಮಕ್ಕಳಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ, ವಯಸ್ಸಾದವ್ರಿಗೆ ಇದು ಬಹಳ ಕಾಮನ್. ಅಷ್ಟೇ ಎಚ್ಚರ ವಹಿಸ್ಬೇಕು ದಯವಿಟ್ಟು. ಅಂತ ಮನೆಯಲ್ಲಿ ಈಗ ಹಾಸ್ಟೆಲ್ ಹಂಗಾಯ್ತು ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರ ವಾಟರ್ ಟ್ಯಾಂಕ್ ಹೋಗ್ಬಿಟ್ಟು ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿದ್ರೆ ವಿಬ್ರಿಯೋ ಕಾಲರಾ ಬಂದಿರುತ್ತೆ. ಅಂಡ್ ಬಹಳ ಸಾರಿ ಇಟ್ ಈಸ್ ಇದು ಈ ನಮ್ಮ ಕುಡಿಯೋ ನೀರಿನ ಪೈಪು, ಸಂಡಾಸ್ ಪೈಪ್ 2 ಪಕ್ಕದಾಗಿದ್ದಾಗ ಅಪ್ಪಿ ತಪ್ಪಿ ಎರಡಕ್ಕೆ ಏನಾದ್ರು ಕನೆಕ್ಷನ್ ಸಿಕ್ತು ಅಂದ್ರೆ ಇಡೀ ಏರಿಯಾ ಕಾಲರಾ ಬರುತ್ತೆ. ಅಂದ್ರೆ ಡಾಕ್ಟರ್, ಇದು ಮುಖ್ಯವಾಗಿ ಬರೋದೇ ನೀರಿನಿಂದ. ಒಂದು ವೇಳೆ ಲಕ್ಷಣಗಳು ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಮನೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲ, ವೈದ್ಯರ ಬಳಿನೇ ಹೋಗಬೇಕು ಅನ್ನುವಂಥದ್ದು ಮುಖ್ಯ. ಹೌದಮ್ಮ, 100%. ಯಾಕಂದ್ರೆ ಬರೀ ಲೂಸ್ ಮೋಷನ್ ಇದ್ರೆ ಬೇಕಾದ್ರೆ ಮನೆಗೆ ಎಳ್ನೀರು ಕುಡೀರಿ, ಎಲೆಕ್ಟ್ರಾಲ್ ಪೌಡರ್ ಕೊಡಿ, ORS ಕುಡೀರಿ ಅಂತ ಹೇಳ್ಬೋದು. ಲೂಸ್ ಮೋಷನ್, ವಾಮಿಟಿಂಗ್ ಎರಡೂ ಇದ್ದಾಗ ಅವ್ರು ಕುಡಿಯಕ್ಕಾಗಲ್ಲ, ಅವ್ರಿಗೆ ಡ್ರಿಪ್ ಹಾಕ್ಬೇಕಾಗುತ್ತೆ. ಅದಕ್ಕೆ ಅವ್ರ ಹಾಸ್ಪಿಟ್ಲ್ ಹೋಗ್ಲೇಬೇಕಮ್ಮ. ಬೆಟರ್ ದೊಡ್ಡ ಹಾಸ್ಪಿಟ್ಲ್ ಏನಲ್ಲ, ಮನೆ ಹತ್ರ ಇರ್ತಕ್ಕಂಥ ಯಾವುದೇ ಒಂದು ಹಾಸ್ಪಿಟ್ಲ್ ಅಲ್ಲಿ ಹೋಗಿ IV ಫ್ಲೂಯಿಡ್ಸ್ ಹಾಕೊಂಡ್ರೆ ಏನು ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂಜನಪ್ಪ ಅವರೇ, ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.